press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡಿದ್ವಿ. ಯಾವ ಪಾಠದ ಮೇಲೆ? ತ್ರಿಭುಜಗಳು ಅನ್ನೋ ಪಾಠದ ಮೇಲೆ ಇಂಟ್ರೊಡಕ್ಷನ್ ಮಾಡಿಬಿಟ್ಟು ಅದರಲ್ಲಿ ಸಮರೂಪ ಆಕೃತಿಗಳ ಬಗ್ಗೆ ಹೇಳಿದ್ದೆ. ಸಮರೂಪ ಆಕೃತಿಗಳು ಅಂದ್ರೇನು? ಬಾಹುಗಳ ಅಳತೆ ಒಂದೇ ಇರುವ ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದರೆ ಅನುರೂಪ ಕೋನ ಸಮ ಆಗಿರಬೇಕು, ಮತ್ತು ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮ ಆಗಿರಬೇಕು. ಅನುರೂಪ ಅಂದ್ರೇನು? ಎಗೆ ಡಿ ತಗೋಬೇಕು. ತ್ರಿಭುಜ ಇದ್ದಾಗ ABC ತ್ರಿಭುಜ, DEF ತ್ರಿಭುಜ ಹೋಲಿಸಿದಾಗ ಎ ಕೋನಕ್ಕೆ ಡಿ ಕೋನ ತಗೋಬೇಕು, ಬಿ ಕೋನಕ್ಕೆ ಇ ಕೋನ ತಗೋಬೇಕು, ಸಿ ಕೋನಕ್ಕೆ ಎಫ್ ಕೋನ ತಗೋಬೇಕು. ಅದೇ ಥರ ಬಾಹುಗಳು ಅಂದರೆ ABಗೆ DE, BCಗೆ EF ಮತ್ತು CAಗೆ DF ಅನ್ನು ತಗೋಬೇಕು. ಅವುಗಳ ಅನುಪಾತ ಏನಾಗಿರಬೇಕು? ಸಮಾನುಪಾತದಲ್ಲಿ ಇದ್ದರೆ ಅಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ಅದಕ್ಕೆ ನಾನು ಉದಾಹರಣೆಯನ್ನು ಬರೆದಿದ್ದೆ, ಟೆಕ್ಸ್ಟ್ ಬುಕ್ಕಲ್ಲಿರೋ ಉದಾಹರಣೆಯನ್ನೇ ಬರೆದಿದ್ದೆ. ನೆಕ್ಸ್ಟ್ ನಾವು ಯಾವುದಕ್ಕೆ ಬರಬೇಕು? ಅಭ್ಯಾಸಕ್ಕೆ ಬರಬೇಕು. ನೆಕ್ಸ್ಟ್ ಯಾವುದು? ಅಭ್ಯಾಸ 2.1. ಅಭ್ಯಾಸ 2.1 ಅದರಲ್ಲಿ ಫಸ್ಟ್ ಮೇನ್, ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿರಿ. ಬಿಟ್ಟ ಪದ ತುಂಬಿರಿ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮಲ್ಲಿ? 1 ಮಾರ್ಕ್ಸಿಗೆ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೊದಲನೇದು, ಎಲ್ಲ ವೃತ್ತಗಳು ಡ್ಯಾಶ್ ಬ್ರಾಕೆಟಲ್ಲಿ ಸರ್ವಸಮ ಸಮರೂಪ. ಸಮರೂಪ. ನೆಕ್ಸ್ಟು ಎಲ್ಲ ವರ್ಗಗಳು ಡ್ಯಾಶ್ ಬ್ರಾಕೆಟಲ್ಲಿ ಸಮರೂಪ ಮತ್ತು ಸರ್ವಸಮ. ಮೂರನೇದು, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಬ್ರಾಕೆಟಲ್ಲಿ ಸಮದ್ವಿಬಾಹು ಸಮಬಾಹು. ಸಮದ್ವಿಬಾಹು ಸಮಬಾಹು. ನಾಲ್ಕನೇದು, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ
ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಅದರ ಅನುರೂಪ ಬಾಹುಗಳು ಡ್ಯಾಶ್ ಸಮ ಮತ್ತು ಸಮಾನುಪಾತದಲ್ಲಿ ಇರುತ್ತವೆ. ಮೊದಲನೇ ಡ್ಯಾಶು ಸಮ, ಎರಡನೇ ಡ್ಯಾಶು ಸಮಾನುಪಾತ. ಈಗ ನೀವು ನೋಡ್ರಿ, ಇಲ್ಲಿ ಮೊದಲಿಗೆ ಇರ್ತಕ್ಕಂಥ ಅಭ್ಯಾಸದಲ್ಲಿ ಸಿಂಪಲ್ ಆಗಿದೆ ತುಂಬ. ಅಂದರೆ ಇದು ಎಷ್ಟು ಮಾರ್ಕ್ಸಿಗೆ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ? ಬರೀ ಕೇವಲ 1 ಮಾರ್ಕ್ಸಿಗೆ. ಇದು ಯಾವ್ದ್ರ ಮೇಲೆ ಬಂದಿರತಕ್ಕಂಥ ಅಭ್ಯಾಸ ಅಂದರೆ ಸಮರೂಪತೆಗಳ ಮೇಲೆ, ಪ್ರಾಪರ್ಟಿ ಮೇಲೆ ಈ ಅಭ್ಯಾಸ ಇದೆ. ಆದ್ದರಿಂದ ಎಲ್ಲ ವೃತ್ತಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕು, ಇಲ್ಲಿ ಚಾಯ್ಸ್ ಮಾಡಿ ಬರೀಬೇಕು. ಮೊದಲನೇದು ಡ್ಯಾಶಲ್ಲಿರೋದು ಸರ್ವಸಮ, ಎರಡನೇದ್ರಲ್ಲಿ ಇರೋದೇನು ಸಮರೂಪ. ನೀವು ಎಲ್ಲ ವೃತ್ತಗಳು ಅಂದರೆ ವೃತ್ತಗಳಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ತ್ರಿಜ್ಯ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ವೃತ್ತದಿಂದ ವೃತ್ತಕ್ಕೆ ತ್ರಿಜ್ಯಗಳು ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಆದ್ದರಿಂದ ನೀವು ಡ್ಯಾಶಲ್ಲಿ ಏನು ತುಂಬಬೇಕು, ಸಮರೂಪ ಅಂತ ತುಂಬಬೇಕು. ಮೊದಲನೇ ಡ್ಯಾಶಲ್ಲಿ ಏನನ್ನು ತುಂಬ್ತೀರಾ ನೀವು, ಸಮರೂಪ. ಮೊದಲನೇ ಡ್ಯಾಶಲ್ಲಿ ಸಮರೂಪ. ನೀವು ಟೆಕ್ಸ್ಟ್ ಬುಕ್ಕಲ್ಲೇ ತುಂಬ್ಕೊಳ್ಳೋಂಗಿಲ್ಲ, ನೋಟ್ಸಿಗೆ ಮತ್ತೆ ಇದನ್ನು ಬರ್ಕೊಂಡು ನೋಟ್ಸ್ ಒಳಗೆ ಈ ಆನ್ಸರನ್ನು ತುಂಬಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ರೈಟ್ ಮಾರ್ಕ್ ಹಾಕ್ಕೊಳ್ಳೋದು, ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ್ಕೊಳ್ಳೋದು ಏನು ಮಾಡೋದು ಬೇಡ. ನೋಟ್ಸಿಗೆ ಅಭ್ಯಾಸವನ್ನು ಬರ್ಕೊಂಡು ಅಭ್ಯಾಸದಲ್ಲೇ ಏನು ಮಾಡಬೇಕು, ನೀವು ನೋಟ್ಸಲ್ಲೇ ಏನು ಮಾಡಬೇಕು, ಅಭ್ಯಾಸದ ಲೆಕ್ಕ ಬರ್ಕೊಂಡು ಅದರಲ್ಲೇ ಬರೀಬೇಕು. ಎಲ್ಲ ವರ್ಗಗಳು ಅಂದರೆ ವರ್ಗಗಳಲ್ಲಿ ಕೋನಗಳ ಸಂಖ್ಯೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಬಾಹುಗಳು ಏನಾಗಿರುತ್ತೆ, ಒಂದೇ ಅಳತೆ ಆಗಿರುತ್ತೆ. ಆದ್ದರಿಂದ ಸಮರೂಪ ಅಂತ ಬರೀಬೇಕು. ಎರಡನೇ ಡ್ಯಾಶಿಗೂ ಏನಂತ ಬರೀಬೇಕು ನೀವು, ಸಮರೂಪ ಅಂತ ಬರೀಬೇಕು. ನೆಕ್ಸ್ಟ್, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಇಲ್ಲಿ ಇರ್ತಕ್ಕಂಥದ್ದು 2 ಆಪ್ಷನ್ ಇದೆ. ಒಂದು ಸಮದ್ವಿಬಾಹು ಕೊಟ್ಟಿದ್ದಾರೆ, ಮತ್ತೊಂದು ಯಾವ್ದು ಕೊಟ್ಟಿದ್ದಾರೆ, ಸಮಬಾಹು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಸಮದ್ವಿಬಾಹು ತ್ರಿಭುಜ ಅಂದ್ರೇನು, 2 ಬಾಹುಗಳ ಅಳತೆ ಒಂದೇ ಇರುವ ತ್ರಿಭುಜಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಎಲ್ಲ ಬಾಹುಗಳ ಅಳತೆ, ಎಲ್ಲ ಕೋನಗಳ ಅಳತೆ 60 ಡಿಗ್ರಿ ಇರೋ ತ್ರಿಭುಜಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಆದ್ರಿಂದ ನೀವು ಡ್ಯಾಶಲ್ಲಿ ಏನನ್ನು ತುಂಬಬೇಕು, ಎಲ್ಲ ಸಮಬಾಹು ಅಂತ ತುಂಬಬೇಕು. ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ನೆಕ್ಸ್ಟು, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು, ಅನುರೂಪ ಕೋನ ಅಂದರೆ ನಾನು ಹೇಳಿದ್ದೀನಿ, ಎಗೆ ಯಾವ್ದು ತಗೋಬೇಕು, ಡಿನೇ ತಗೋಬೇಕು. ಅಥವಾ PQR ತ್ರಿಭುಜ ಇದ್ದರೆ ಎ ಕೋನಕ್ಕೆ ಪಿ ಕೋನನೇ ತಗೋಬೇಕು. ಆದ್ದರಿಂದ ಅದಕ್ಕೆ ಅನುರೂಪ ಅಂತ ಕರಿತೀವಿ ನಾವು. ಮೊದಲನೇ ಡ್ಯಾಶಲ್ಲಿ ಏನು ತುಂಬ್ತೀರಾ, ಸಮ ಅಂತ ತುಂಬ್ತೀರಾ. ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಲಾಸ್ಟ್ ಡ್ಯಾಶಲ್ಲಿ ಏನು ತುಂಬ್ತೀರಾ, ಸಮಾನುಪಾತ ಅಂತ ತುಂಬ್ತೀರಾ. ಮೊದಲನೇದಕ್ಕೆ ಏನು ತುಂಬಿರ್ತೀರಾ, ಸಮರೂಪ. ಎರಡನೇ ಪ್ರಶ್ನೆಗೂ ಏನು ತುಂಬ್ತೀರಾ, ಸಮರೂಪ. ಮೂರನೇದಕ್ಕೆ ಏನು ತುಂಬ್ತೀರಾ, ಸಮಬಾಹು. ನಾಲ್ಕನೇದಕ್ಕೆ ಏನು ತುಂಬ್ತೀರಾ, ಅದರ ಅನುರೂಪ ಕೋನಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ಮತ್ತು ಅನುರೂಪ ಬಾಹುಗಳು ಏನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತವೆ. ಇದು ಮೊದಲನೇದು. ಅಭ್ಯಾಸದಲ್ಲಿ ಇರ್ತಕ್ಕಂತಹ ಮೊದಲನೇ ಮೇಯ್ನು, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇತ್ತು. ನೆಕ್ಸ್ಟು ಎರಡನೇ ಕ್ವಶನ್ ಬರ್ಕೊಂಡ್ರೆ, ಎರಡು ವಿಭಿನ್ನ ಉದಾಹರಣೆಗಳನ್ನು ಕೊಡಿ. ನೆಕ್ಸ್ಟ್ ಎರಡನೇದು, ಎರಡು ವಿಭಿನ್ನ ಉದಾಹರಣೆಗಳನ್ನು ಕೊಡಿ.
2 ವಿಭಿನ್ನ ಉದಾಹರಣೆಗಳನ್ನು ಕೊಡಿ. ಮೊದಲನೇದು, ಒಂದು ಜೊತೆ ಸಮರೂಪ ಆಕೃತಿಗಳು. ಒಂದು ಜೊತೆ ಸಮರೂಪ ಆಕೃತಿಗಳು. ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋ ಉದಾಹರಣೆಯನ್ನು ಬರಿಬೋದು ಅಥವಾ ಸ್ವಂತಕ್ಕೆ ಉದಾಹರಣೆಯನ್ನು ಬರಿಬೋದು. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಉದಾಹರಣೆಯನ್ನು ಬರೆದ್ರೆ ನಿಮಗೆ ಅದು ಇದಾಗುತ್ತೆ. ಆದ್ದರಿಂದ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ ನಾನು ಮೊನ್ನೆ ಬರೆದಾಗ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, 2 ಚಿತ್ರ ಬರೆದ್ಬಿಟ್ಟು ABCD ಮತ್ತು PQRS ಅಂತ. ಅದನ್ನು ಯಾವುದಕ್ಕೆ ಉದಾಹರಣೆ ಆಗಿರುತ್ತೆ? ಅದು ಸಮರೂಪ ಆಕೃತಿಗಳಿಗೆ ಉದಾಹರಣೆ ಆಗಿರುತ್ತೆ. ಅದನ್ನೇ ಬರ್ಕೊಳ್ಳೋಣ. ಇದು ಬರೀ ರಫ್ ಚಿತ್ರ ಮಾತ್ರ, ಅಳತೆ ಮಾತ್ರ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಾಗೆ ಬರಿಬೇಕು. ABCD PQRS A ಕೋನ 105. ಇಲ್ಲಿ P ಕೋನನು ಎಷ್ಟಿದೆ? 105 ಇದೆ. B ಕೋನ 100. Q ಕೋನನು ಎಷ್ಟಿದೆ? 100 ಡಿಗ್ರಿ ಇದೆ. ನೆಕ್ಸ್ಟು C ಕೋನ 70. R ಕೋನನು ಎಷ್ಟಿದೆ? 70 ಡಿಗ್ರಿ ಇದೆ. D ಕೋನ 85. ಇಲ್ಲಿ S ಕೋನನು ಎಷ್ಟಿದೆ? 85 ಇದೆ. ಅಳತೆಗಳಿಗೆ ಬರ್ರಿ. ಇದು AB ಎಷ್ಟಿದೆ? 1.5 ಸೆಂಟಿಮೀಟರ್ ಇದೆ. 1.5 ಡಬಲ್ ಎಷ್ಟಾಗಬೇಕು? 3 ಆಗಬೇಕು. 2.1 ಇದೆ. 2.1 ಡಬಲ್ ಎಷ್ಟಾಗಬೇಕು? 4.2 ಆಗಬೇಕು. ನೆಕ್ಸ್ಟು 2.4 ಇದೆ. 2.4ರ ಡಬಲ್ ಎಷ್ಟಾಗಬೇಕು? 4.8 ಆಗಬೇಕು. ನೆಕ್ಸ್ಟು 2.5 ಇದೆ. ಅದರ ಡಬಲ್ ಎಷ್ಟಾಗಬೇಕು? 5 ಆಗಬೇಕು. ಈ ಥರ ಇದ್ದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು ಅಂದರೆ ಏನು? ಕೋನಗಳ ಅಳತೆ ಏನಾಗಿರಬೇಕು? ಸಮ ಆಗಿರಬೇಕು. ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿ ಇರಬೇಕು. ಕೋನಗಳಿಗೆ ಬಂದರೆ ಎಗೆ ಪಿಗೆ 2 ಎಷ್ಟಿದೆ? ಇಲ್ಲಿ 105 ಇದೆ. ಬಿಗೆ ಕ್ಯೂಗೆ 2 ಎಷ್ಟಿದೆ? 100 ಇದೆ. ಸಿಗೆ ಆರ್ಗೆ 2 ಎಷ್ಟಿದೆ? 70 ಡಿಗ್ರಿ ಇದೆ. ನೆಕ್ಸ್ಟು ಡಿಗೆ ಎಸ್ಗೆ 2 ಎಷ್ಟಿದೆ? 85 ಡಿಗ್ರಿ ಇದೆ. ಆದ್ದರಿಂದ ಇದು ಕೋನಗಳ ಅಳತೆ ಏನಾಗಿದೆ? ಒಂದೇ ಆಗಿದೆ. ಬಾಹುಗಳ ಕಂಡೀಷನನ್ನು ನೋಡಬೇಕು. 2 ಸ್ಯಾಟಿಸ್ಫೈ ಆದರೆ ಮಾತ್ರ ನಾವೇನಂತ ಕರಿತೀವಿ? ಅದಕ್ಕೆ ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. AB 1.5 ಇದೆ ಅಂದರೆ ಇದ್ರ ಡಬಲ್ ಅಂದರೆ ಎಷ್ಟಾಗುತ್ತೆ? 3 ಆಗುತ್ತೆ. ನೆಕ್ಸ್ಟು ಇದು 2.1 ಇದೆ ಅಂದರೆ ಡಬಲ್ ಅಂದರೆ ಎಷ್ಟಾಗಬೇಕು? 4.2 ಆಗಬೇಕು. ಅಂದರೆ ಅನುಪಾತ ಕರೆಕ್ಟ್ ಬರುತ್ತೆ, ಸಮಾನುಪಾತ ಡಬಲ್ ಆಗಿರುತ್ತೆ. 2.4 ಅಂದರೆ ಎಷ್ಟಿರುತ್ತೆ? 4.8 ಇರುತ್ತೆ. ಇದು 5 ಇದೆ ಅಂದರೆ ಇದು ಎಷ್ಟಿರಬೇಕು? 2.5 ಸೆಂಟಿಮೀಟರ್ ಇರಬೇಕು. ಆವಾಗ ABCD ಮತ್ತು PQRS ಚತುರ್ಭುಜಗಳು ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು ABCD ಮತ್ತು PQRS 2 ಚತುರ್ಭುಜಗಳು ಎಂಥ ಆಕೃತಿಗಳು? ಸಮರೂಪ ಆಕೃತಿಗಳು. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಕೇಳಿದ್ದಾರೆ, ಸಮರೂಪವಲ್ಲದ ಆಕೃತಿಗಳು ಅಂತ ಕೇಳಿದ್ದಾರೆ. ಇನ್ನೊಂದು ಏನು ಕೇಳಿದ್ದಾರೆ? ಸಮರೂಪವಲ್ಲದ ಆಕೃತಿಗಳು. ಸಮರೂಪವಲ್ಲದ ಆಕೃತಿಗಳು. ಆಕೃತಿಗಳು ಏನಾಗಿರಬೇಕು? ಸಮರೂಪ ಆಗಿರಬಾರ್ದು. ಅಂದರೆ ಸಮರೂಪವಲ್ಲದ ಆಕೃತಿಗಳು. ಅದಕ್ಕೆ ಏನು ಕೇಳಿದ್ದಾರೆ? ಉದಾಹರಣೆಯನ್ನು ಕೇಳಿದ್ದಾರೆ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನೇ ಬರೆಯೋಣಂತೆ ನಾವು. ಅಂದರೆ ಬಾಹುಗಳ ಅಳತೆ ಏನಾಗಿರಬೇಕು? ಸಮ ಇರಬೇಕು. ಬಾಹುಗಳ ಅಳತೆ ಸಮಾನುಪಾತದಲ್ಲಿರಬೇಕು. ಕೋನಗಳ ಅಳತೆ ಏನಾಗಿರಬೇಕು?
ಒಂದೇ ಆಗಿರಬೇಕು. ಅದಕ್ಕೆ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇಲ್ಲದೆ ಹೋದರೆ ಅದಕ್ಕೆ ಸಮರೂಪವಲ್ಲದ ಆಕೃತಿಗಳು ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ರಿ, ಚಿತ್ರ 2.6 ಇದೆಯಲ್ಲ, ಒಂದು ಏನು ಕೊಟ್ಟಿದ್ದಾರೆ, ಆಯತ ಕೊಟ್ಟಿದ್ದಾರೆ, ಮತ್ತೆ ಒಂದು ವರ್ಗ ಕೊಟ್ಟಿದ್ದಾರೆ. ಅದರಲ್ಲಿ ಬಾಹುಗಳ ಅನುಪಾತ ಏನಾಗಿಲ್ಲ, ಸಮಾನುಪಾತದಲ್ಲಿ ಇಲ್ಲ. ಆದ್ದರಿಂದ ಇದು ಸಮರೂಪವಲ್ಲದ ಆಕೃತಿಗೆ ಏನಾಗುತ್ತೆ, ಒಂದು ಉದಾಹರಣೆ ಆಗುತ್ತೆ. 2 ಚಿತ್ರ ಬರ್ಕೊಳ್ರಿ. ಒಂದು ABCD, ಇನ್ನೊಂದು ಯಾವುದು PQRS. PQRS ವರ್ಗ ಆಗಿರೋದ್ರಿಂದ ಎಲ್ಲ ಕೋನ ಏನಾಗಿರುತ್ತೆ, ಇಲ್ಲಿ 90 ಡಿಗ್ರಿನೇ ಇರುತ್ತೆ. ಆಯತದಲ್ಲೂ ಎಲ್ಲ ಕೋನದ ಅಳತೆ ಏನಾಗಿರುತ್ತೆ, 90 ಡಿಗ್ರಿನೇ ಇರುತ್ತೆ. ಬಟ್ ಬಾಹುಗಳ ಅಳತೆ ಏನಾಗಿಲ್ಲ, ಇಲ್ಲಿ ಅನುರೂಪ ಆಗಿಲ್ಲ. ಇದು 3 ಸೆಂಟಿಮೀಟರ್ ಇದ್ದರೆ ಇದೆಷ್ಟಿದೆ, 3.5 ಸೆಂಟಿಮೀಟರ್ ಇದೆ. ಇದೆಷ್ಟಿದೆ, 3 ಸೆಂಟಿಮೀಟರ್ ಇದ್ದರೆ ಇದು ಎಷ್ಟಿದೆ, 3 ಸೆಂಟಿಮೀಟರ್ ಇದೆ. ಇದು ಎಷ್ಟಿದೆ, 3 ಇದೆ. ವರ್ಗ ಆಗಿರೋದಕ್ಕೆ ಎಲ್ಲ ಬಾಹುಗಳ ಅಳತೆ ಏನಾಗಿರ್ಬೇಕು, ಇಲ್ಲಿ ಸಮ ಆಗಿರಬೇಕು. ಆದರೆ ಆಯತದಲ್ಲಿ ಅನುರೂಪವಾಗಿಲ್ಲ, ಇಲ್ಲಿ ಸಮಾನುಪಾತದಲ್ಲಿ ಭಾಗ ಆಗಿಲ್ಲ. ಇಲ್ಲಿ 3 ಇದೆ, ಇಲ್ಲಿ ಎಷ್ಟಿದೆ, 3.5 ಇದೆ. ಆದ್ದರಿಂದ ವರ್ಗ ಮತ್ತು ಆಯತಗಳು ಇದು ಸಮರೂಪ ಆಗದೆ ಇರ್ತಕ್ಕಂತಹ ಏನು ಆಕೃತಿಗಳು. ABCD ಮತ್ತು PQRS 2 ಚತುರ್ಭುಜ. ವರ್ಗ ಮತ್ತು ಆಯತ ಯಾವುದಕ್ಕೆ ಬರುತ್ತೆ, ಚತುರ್ಭುಜಕ್ಕೆ ಬರೋದ್ರಿಂದ ಇವೆರಡು ಸಮರೂಪವಲ್ಲದ ಆಕೃತಿಗಳಿಗೆ ಏನಂತ ಹೇಳ್ತೀವಿ, ನಾವು ಉದಾಹರಣೆ ಅಂತ ಹೇಳ್ತೀವಿ. ಯಾಕೆಂದರೆ ಕೋನಗಳ ಅಳತೆ ಏನಾಗಿದೆ, ಎರಡರಲ್ಲೂ 90 ಡಿಗ್ರಿನೇ ಇದೆ, ಸಮ ಇದೆ. ಬಟ್ ಬಾಹುಗಳ ಅಳತೆ ABಗೆ PQ, CDಗೆ RS, ADಗೆ SP, BCಗೆ RQ, ಇದರ ಅನುಪಾತ ಏನಾಗಿಲ್ಲ, ಸಮ ಆಗಿಲ್ಲ. ಆದ್ದರಿಂದ ಇದು ಸಮರೂಪವಲ್ಲದ ಆಕೃತಿಗಳು. ABCD ಮತ್ತು PQRS 2 ಚತುರ್ಭುಜಗಳು ಸಮರೂಪವಲ್ಲದ ಆಕೃತಿಗಳು. ಸಮರೂಪವಲ್ಲದ ಆಕೃತಿಗಳಿಗೆ ಉದಾಹರಣೆ. ಇದು 2ನೇದಾಯಿತು. ಇನ್ನು ಒಂದು ಮೇನ್ ಇದೆ, 3ನೇ ಮೇನು. ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. 3ನೇದು, ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ಇಲ್ಲಿ 2 ಚಿತ್ರ ಕೊಟ್ಟಿದ್ದಾರೆ. ಇದು ಸಮರೂಪ ಹೌದೋ ಅಥವಾ ಇಲ್ಲೋ ಅಂತ ನಾವೇನು ಮಾಡಬೇಕು, ಹೇಳಬೇಕು. ಮೊದಲನೇ ಚಿತ್ರ ಬರಿತೀನಿ ನೋಡ್ರಿ. PQRS, 2ನೇದು ABCD. PQ ಅಂದರೆ ಎಷ್ಟು, 1.5 ಸೆಂಟಿಮೀಟರ್. ಇದು ಎಷ್ಟಿದೆ, 1.5 ಸೆಂಟಿಮೀಟರ್ ಇದೆ. ಇದು ಎಷ್ಟಿದೆ, 1.5 ಸೆಂಟಿಮೀಟರ್ ಇದೆ. ಇದು ಎಷ್ಟಿದೆ, 1.5 ಸೆಂಟಿಮೀಟರ್ ಇದೆ. ಇಲ್ಲಿ ಬಂದರೆ ಬಾಹುಗಳ ಅಳತೆಗೆ ಬಂದರೆ 3 ಸೆಂಟಿಮೀಟರು, 3 ಸೆಂಟಿಮೀಟರು, 3 ಸೆಂಟಿಮೀಟರು, 3 ಸೆಂಟಿಮೀಟರ್. ಬಟ್ ಇದು ವರ್ಗ ಆಗಿರೋದಕ್ಕೆ ಎಲ್ಲ ಕೋನ ಎಷ್ಟಿರುತ್ತೆ, ಇಲ್ಲಿ 90 ಡಿಗ್ರಿನೇ ಇರುತ್ತೆ. ಈ ಥರ ಮಾರ್ಕ್ ಹಾಕಿದರೆ ನಾವೇನಂತ ಕರಿತೀವಿ, 90 ಡಿಗ್ರಿ ಅಂತ ಹೇಳ್ತೀವಿ. ಇದು ವರ್ಗ ಆಗಿದೆ, ಇದರಲ್ಲಿ ಎಲ್ಲ ಕೋನಗಳ ಅಳತೆ 90 ಡಿಗ್ರಿ. ಎಲ್ಲ ಬಾಹುಗಳ ಅಳತೆ ಏನಿರುತ್ತೆ, ಒಂದೇ ಇರುತ್ತೆ, 3 ಸೆಂಟಿಮೀಟರ್ ಇದೆ.
ಬಟ್ ಈ ಚಿತ್ರಕ್ಕೆ ಬಂದರೆ ಇಲ್ಲಿ 1.5 ಇದೆ, ಎಲ್ಲ ಬಾಹುಗಳ ಅಳತೆ ಸೇಮ್ ಇದೆ ನಿಜ, ಬಟ್ ಇಲ್ಲಿ ಕೋನಗಳ ಅಳತೆ ಕೊಟ್ಟಿಲ್ಲ. ಇದು ವರ್ಗ ಅಲ್ಲ, ಆದ್ರಿಂದ ಎಲ್ಲ ಕೋನಗಳು 90 ಡಿಗ್ರಿನೇ ಇರಲ್ಲ. ಪ್ರತಿಯೊಂದು ಕೋನದ ಅಳತೆ ಏನಾಗಿರುತ್ತೆ ಇಲ್ಲಿ ಬೇರೆ ಆಗಿರುತ್ತೆ. ಆದ್ರಿಂದ ಇದು ಒಂದು ಸಮರೂಪವಲ್ಲದ ಆಕೃತಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಒಂದು ಕಾರಣ, ಇದು ಒಂದು ಸಮರೂಪವಲ್ಲದ ಆಕೃತಿ. ಯಾಕೆಂದರೆ ಅನುರೂಪ ಕೋನಗಳು ಸಮವಾಗಿಲ್ಲ. ಆದ್ರಿಂದ ಇದು ಒಂದು ಸಮರೂಪವಲ್ಲದ ಆಕೃತಿ. ಅಲ್ಲಿಗೆ ಅಭ್ಯಾಸ 2.1 ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮರೂಪತೆ ಬಗ್ಗೆ ಮಾತ್ರ ನಾವು ಇಂಟ್ರೊಡಕ್ಷನ್ ಹೇಳಿದ್ದು. ನೆಕ್ಸ್ಟ್ ಬರೋದು ತ್ರಿಭುಜಗಳ ಸಮರೂಪತೆ. ತ್ರಿಭುಜ ಅಂದರೆ 3 ಬಾಹು ಇರ್ತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಹೇಳ್ತೀವಿ. 3 ಬಾಹುಗಳುಳ್ಳ ಆಕೃತಿಗೆ ನಾವು ತ್ರಿಭುಜ ಅಂತ ಹೇಳ್ತೀವಿ. ತ್ರಿಭುಜಗಳ ಸಮರೂಪತೆ ಬಗ್ಗೆ ಅಂದರೆ ಅದರ ಅನುರೂಪ ಕೋನ ಸಮ ಆಗಿರಬೇಕು, ಮತ್ತು ಬಾಹುಗಳ ಅನುಪಾತ ಏನಾಗಿರಬೇಕು? ಸಮ ಆಗಿದ್ದರೆ ಅಂತಹ ತ್ರಿಭುಜಗಳಿಗೆ ನಾವು ಏನಂತ ಕರಿತೀವಿ? ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಆದ್ರಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆಗೆ ನಾವು ಈಕ್ವಾಲಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ತ್ರಿಭುಜಗಳ ಸಮರೂಪತೆಗೆ ಏನಂತ ಕರಿತೀವಿ ನಾವು? ಈಕ್ವಾಲಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. 2 ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅನುರೂಪ ಕೋನ ಅಂದ್ರೆ ಏನು ಹೇಳಿದೆ ನಾನು? ಎಗೆ ಪಿ, ಬಿಗೆ ಕ್ಯೂ, ಮತ್ತು ಸಿಗೆ ಆರ್. ಅಂದರೆ ಒಂದು ಕಡೆ ಇರೋದಕ್ಕೆ ಕರೆಕ್ಟಾಗಿ ಅದನ್ನೇ ತಗೋಬೇಕು. ಎ ತಗೊಂಡ್ರೆ ಪಿನೇ ತಗೋಬೇಕು, ಕ್ಯೂ ಆರ್ ಎಲ್ಲ ತಗೋಬಾರ್ದು. ಅದಕ್ಕೆ ನಾವೇನಂತ ಕರಿತೀವಿ? ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಅನುರೂಪ ಕೋನಗಳು ಏನಾಗಿರಬೇಕು? ಸಮ ಆಗಿರಬೇಕು. ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಬಾಹುಗಳ ಅನುಪಾತ ಏನಾಗಿರಬೇಕು? ಸಮ ಆಗಿರ್ಬೇಕು. ಅಂದರೆ ಎ ಬಿ ತಗೊಂಡ್ರೆ ನಾವು ಪಿ ಕ್ಯೂನೇ ತಗೋಬೇಕು. ಅನುಪಾತ ಏನಾಗಿರಬೇಕು? ಬಾಹುಗಳ ಅನುಪಾತ. ಹಿಂದಿನ ಅಭ್ಯಾಸದಲ್ಲಿ ನೀವು ನೋಡಿದ್ದೀರಾ, ಬಾಹುಗಳ ಅನುಪಾತ ಸಮಾನುಪಾತದಲ್ಲಿ ಇರಬೇಕು. ಅನುರೂಪ ಕೋನಗಳು ಸಮ ಆಗಿದ್ದರೆ ಅಂತಹ ತ್ರಿಭುಜಗಳಿಗೆ ನಾವೇನಂತ ಕರಿತೀವಿ? ಸಮಕೋನೀಯ ತ್ರಿಭುಜಗಳು. ಆದ್ರಿಂದ ಕೆಳಗಡೆಗೆ ಏನಂತ ಬರೀಬೇಕು? 2 ತ್ರಿಭುಜಗಳ
ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಆ ತ್ರಿಭುಜಗಳನ್ನು ಎಂಥ ತ್ರಿಭುಜ ಅಂತ ಕರಿತೀವಿ? ಸಮಕೋನೀಯ ತ್ರಿಭುಜಗಳು. ಸಮಕೋನೀಯ, ಕೋನ ಸಮ ಆಗಿರಬೇಕು, ಆದ್ರಿಂದ ಸಮಕೋನೀಯ ತ್ರಿಭುಜಗಳು ಎನ್ನುವರು. ಬಾಹುಗಳ ಅಳತೆ ಕೋನಗಳು ಏನಾಗಿರ್ಬೇಕು? ಸಮ ಆಗಿರಬೇಕು. ಬಾಹುಗಳ ಅನುಪಾತ ಏನಾಗಿರ್ಬೇಕು? ಸಮ ಆಗಿದ್ರೆ ಅಂತಹ ತ್ರಿಭುಜಗಳಿಗೆ ಏನಂತ ಕರಿತೀವಿ ನಾವು? ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಥೇಲ್ಸ್ ಅಂತಕ್ಕಂಥ ಒಬ್ಬ ಗ್ರೀಕ್ ಗಣಿತಜ್ಞ ಏನ್ ಮಾಡಿದ್ದಾನೆ? ಒಂದು ಪ್ರಮೇಯವನ್ನ ಸಾಧನೆ ಮಾಡಿದ್ದಾನೆ. ಆ ಪ್ರಮೇಯಕ್ಕೆ ನಾವು ಏನಂತ ಕರಿತೀವಿ? ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಆ ಪ್ರಮೇಯಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಅಂತ ಹೇಳ್ತೀವಿ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಅಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂತಹ ಗಣಿತಜ್ಞ ಯಾರು? ಥೇಲ್ಸ್ ಅಂತಕ್ಕಂಥವನು. ಎಕ್ಸಾಮ್ ಅಲ್ಲಿ ಇದು 1 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಅನ್ನ ಬರೆಯಕ್ಕೆ ಕೇಳ್ತಾರೆ. ಅಂದ್ರೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರೆ ನೀವು 1 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್. ಈ ಪಾಠದಲ್ಲಿ ಪ್ರಮೇಯನೂ ಕೇಳ್ಬೋದು, ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಕ್ವಶನ್ನು ಕೇಳ್ತಾರೆ. ಆದ್ರಿಂದ ಇದನ್ನ ಫಸ್ಟ್ ಕಂಡು ಹಿಡಿದಿರ್ತಕ್ಕಂಥವನು ಥೇಲ್ಸ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ಆಗಿರೋದ್ರಿಂದ ಇದಕ್ಕೆ ಥೇಲ್ಸಿನ ಪ್ರಮೇಯ, ಇದ್ರ ಮೇಲೆ ಒಂದು ಪ್ರಮೇಯವನ್ನೇ ಸಾಧನೆ ಮಾಡಿದ್ದಾನೆ ಅವನು. ಆ ಪ್ರಮೇಯಕ್ಕೆ ನಾವು ಏನಂತ ಕರಿತೀವಿ? ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಇದನ್ನ ಹೇಳಿರ್ತಕ್ಕಂಥ ಗಣಿತಜ್ಞ ಯಾರು? ಥೇಲ್ಸ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ಇದನ್ನ ಹೇಳಿದ್ದಾನೆ. ಇದಕ್ಕೆ ಥೇಲ್ಸ್ನ ಪ್ರಮೇಯ ಅಂತ ಹೇಳ್ತೀವಿ. ಆ ಸ್ಟೇಟ್ಮೆಂಟ್ ಅನ್ನ ನಾನು ಇನ್ವರ್ಟೆಡ್ ಕಾಮ ಹಾಕಿ ಬರಿತೀನಿ, ಬರ್ಕೊಳ್ರಿ. ಅದು 1 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂತಹ ಒಂದು ಕ್ವಶನ್ ಆಗಿರೋದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳ್ತಾರೆ. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಥವಾ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ. ಅದು ನೀವು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇನ್ವರ್ಟೆಡ್ ಕಾಮ ಹಾಕಿ ಬರಿಬೇಕು. ಅದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರೋದ್ರಿಂದ ನೀವೇನು ಮಾಡ್ಬೇಕು? ಅದನ್ನು ಇನ್ವರ್ಟೆಡ್ ಕಾಮ ಹಾಕಿ ಬರಿಬೇಕು. ಆದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಏನಂತ ಕರಿತೀವಿ? ಥೇಲ್ಸ್ನ ಪ್ರಮೇಯ. ಥೇಲ್ಸ್ನ ಪ್ರಮೇಯ ಅಂತ ಹೇಳ್ತೀವಿ. 1 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ವರ್ಟೆಡ್ ಕಾಮದಲ್ಲಿ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ, ನಾನು ಇಂಪಾರ್ಟೆಂಟ್ ಅಂತ ಬರೆದಿರ್ತೀನಿ, ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ.
ಯಾವಾಗಲೂ ಒಂದೇ ಆಗಿರುತ್ತದೆ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಸಮಕೋನೀಯ ತ್ರಿಭುಜಗಳು ಮೊದಲು ಏನಾಗಿರ್ಬೇಕು, ಕೋನಗಳು ಏನಾಗಿರ್ಬೇಕು, ಅದರದ್ದು ಸಮ ಆಗಿರ್ಬೇಕು. ಇದಕ್ಕೆ ಏನಂತ ಕರಿತೀವಿ, ಸಮಕೋನೀಯ ಅಂತ ಕರಿತೀವಿ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಬಾಹು ತಗೊಳ್ರಿ, ನೀವು ಯಾವುದಾದ್ರೂ ತಗೋಬಹುದು. AB ತಗೊಂಡ್ರೆ PQ ತಗೋಬೇಕು, BC ತಗೊಂಡ್ರೆ QR ತಗೋಬೇಕು, AC ತಗೊಂಡ್ರೆ RS ತಗೋಬೇಕು. ಅನುರೂಪ ಬಾಹುಗಳ ಅನುಪಾತ ಇಲ್ಲಿ 1.5 ಇದ್ರೆ ಅಲ್ಲಿ ಎಷ್ಟಿರಬೇಕು, ಡಬಲ್ ಮಾಡಿದ್ರೆ 3 ಇರಬೇಕು. 2 ಇದ್ರೆ ಡಬಲ್ ಮಾಡಿದ್ರೆ ಎಷ್ಟಿರಬೇಕು, 4 ಇರಬೇಕು. ಆವಾಗ ಬಾಹುಗಳ ಅನುಪಾತ ಯಾವಾಗಲೂ ಒಂದೇ ಆಗಿರುತ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು, ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳ್ತೀವಿ. ಇದು ಸ್ಟೇಟ್ಮೆಂಟ್ ಎಷ್ಟು ಮಾರ್ಕ್ಸಿಗೆ ಕೊಡ್ತಾರೆ, 1 ಮಾರ್ಕ್ಸಿಗೆ ಕೊಡ್ತಾರೆ. ಅದಕ್ಕೆ ಇದು ಸಪ್ರೇಟ್ ಆಗಿ ಬರ್ಕೊಂಡು ಅದಕ್ಕೆ ನೀವು ಇಂಪಾರ್ಟೆಂಟ್ ಅಂತ ಬರ್ಕೊಳ್ರಿ ನೋಟ್ಸಲ್ಲಿ. ನೆಕ್ಸ್ಟು ಪ್ರಮೇಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಪಾಠದಲ್ಲಿ ಪ್ರಮೇಯಗಳಿದ್ದಾವೆ, ಎಕ್ಸಾಮಿಗೆ ಪ್ರಮೇಯಗಳನ್ನು ಕೇಳ್ತಾರೆ. ಫಸ್ಟ್ ಪ್ರಮೇಯಕ್ಕೆ ನಾವು ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಅದು ಪ್ರಮೇಯ 2.1. ಆ ಥರ ನೆನಪಿಟ್ಕೋಬಾರ್ದು. ಪ್ರಮೇಯನ ಯಾವಾಗಲೂ ಸ್ಟೇಟ್ಮೆಂಟ್ ಮೂಲಕನೇ ಹೇಳಬೇಕು. ಪ್ರಮೇಯ 2.1 2.2 ಅಂತ ಹೇಳಬಾರ್ದು, ತಪ್ಪಾಗುತ್ತೆ ಅದು. ಆದ್ದರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಏನನ್ನ ಸಾಧನೆ ಮಾಡೋಣ ನಾವು, ಪ್ರಮೇಯ 2.1 ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸಾಧನೆಯನ್ನು ಮಾಡೋಣ. ಥ್ಯಾಂಕ್ ಯು.